ಇಷ್ಟು ಮಾರ್ಕೆಟಿಂದ ಶಾಪಿಂಗ್ ಮಾಡ್ಕೊಂಡು ಬಂದಿರೋದು. ಶಾಪಿಂಗ್ ಮಾಡ್ಕೊಂಡು ಬರೋಷ್ಟ್ರೊಳಗಡೆ ಎಷ್ಟು ಸುಸ್ತಾಯಿತು ಅಂತಂದರೆ, ಹಬ್ಬ ನಿಜವಾಗ್ಲೂ ಸಕ್ಕ ಸುಸ್ತಾಗೋಯ್ತು. ನಿಜವಾಗ್ಲೂ ನೀವೇನಾದ್ರು ಸಂಡೇ ಟೈಮ್ ಮಾರ್ಕೆಟ್ಗೆ ಹೋಗ್ಬಿಟ್ರೆ ತಲೆನೇ ಕೆಟ್ಟೋಗುತ್ತೆ. ನಾನು ಇವತ್ತು ಇಷ್ಟು ಬಟ್ಟೆಗಳನ್ನ ಶಾಪಿಂಗ್ ಮಾಡ್ಕೊಂಡು ತಗೊಬಂದಿದ್ದೀನಿ. ಇದರಲ್ಲಿ ನಾನು ಒಬ್ಳದೇ ಅಲ್ಲ, ನಮ್ಮ ಮಮ್ಮಿದು ಕೂಡ ಇದೆ. ಫಸ್ಟು ನಾನು ನಿಮಗೆ ಏನು ಗೊತ್ತಾ, ಫಸ್ಟು ಏನಂತಂದರೆ, ನೀವು ಯಾರಾದರೂ ಎಲ್ಲಾದರೂ ಕುರ್ತಿಗಳು ಆ ಥರ ತಗೋತೀರಾ ಅಂತಂದರೆ ಸ್ವಲ್ಪ ಆನ್ಲೈನಲ್ಲಿ ಓಕೆ, ಆನ್ಲೈನಲ್ಲಿ ಕೆಲವೊಂದೆಲ್ಲ ಚೆನ್ನಾಗಿರುತ್ತೆ. ಬಟ್ ಟೈಮು ಜಾಸ್ತಿ ಹಿಡಿಯೋದೆ. ಅಂದರೆ ಟೈಮ್ ನಾವು ಎಷ್ಟೇ ಕೂತ್ಕೊಂಡು ನೋಡಿದ್ರೆ ಯಾರೂ ಬೈಯೋದಿಲ್ಲ. ಅಂದರೆ ನಾವು ಇವಾಗ ಚಿಕ್ಕಪೇಟೆಗೆ ಹೋಗಿದ್ವಲ್ಲ, ಅಲ್ಲೊಂದು ಶಾಪಲ್ಲಿ ಆವಾಸ ಕುರ್ತೀಸ್ ಇದೆ. ಒಂದು ನಿಮಿಷ. ಹಾಂ, ಆ ಶಾಪಲ್ಲಿ ಆವಾಸ ಕುರ್ತೀಸ್ನ ಸೇಲ್ ಮಾಡ್ತಿದ್ದಾರೆ. ನನಗಂತೂ ಅದು ತುಂಬ ವರ್ತ್ ಅಂತ ಅನ್ನಿಸ್ತು. ನನಗೆ ಮುಂಚೆ ಗೊತ್ತಿತ್ತು ಆ ಪ್ಲೇಸು. ಬಟ್ ಇವತ್ತು ನಾನು ಅಲ್ಲೋಗಿ ವಿಸಿಟ್ ಮಾಡಿ ಆಫೀಸ್ ವೇರ್ಸ್ಗೆ ಅಂತ ಕುರ್ತಾಗಳು ತಂದಿದ್ದೀನಿ. ಅದನ್ನ ನಿಮಗೆ ತೋರಿಸ್ತೀನಿ ರೀ. ಶೆಕೆ ಅಂದರೆ ಶೆಕೆ ಫ್ರೆಂಡ್ಸ್, ನಿಜವಾಗ್ಲೂ ನನಗೆ ಹೆಂಗೆ ಅನಿಸ್ಬಿಡ್ತು ಅಂತಂದರೆ, ನಾನು ಯಾಕೆ ತಾನೇ ಓದ್ನು ಅಂತ ಅನ್ನಿಸ್ತು. ಬಟ್ ಹೋಗಿ ಬಂದಮೇಲೆ ಅನಿಸ್ತಿತ್ತು ಹೋಗಿದ್ದು ಒಳ್ಳೇದೇ ಆಯಿತು ಅಂತ. ಬಟ್ ಅಮೌಂಟ್ ಖರ್ಚೈತೆ ನೋಡಿ. ಈ ಪಿಂಕ್ ಕಲರ್ ಅಂದರೆ 2 ಪೀಸು ಎಷ್ಟು ಚೆನ್ನಾಗಿದೆ ಅಂತಂದರೆ ನೋಡಿ. ಇಲ್ಲಿ ಸೈಡಲ್ಲಿ ಪಾಕೆಟ್ಸ್ ಕೂಡ ಕೊಟ್ಟಿದ್ದಾರೆ ಇವರು. ಪಾಕೆಟ್ಸ್ ಕೂಡ ಇದೆ. ಚೆನ್ನಾಗಿ ಇಷ್ಟ ಆಯ್ತು ನೋಡಿ. ಇದು ಆವಾಜ ಬ್ರ್ಯಾಂಡ್. ಇಲ್ಲಿ ಇದು ಕಿತ್ತೋಗ್ಬಿಟ್ಟಿದೆ. ಒಂದು ನಿಮಿಷ ತಡೀರಿ, ನಾನು ಇನ್ನೊಂದು ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು. ಆ್ಯಂಡ್ ಪ್ಯಾಂಟು ಅಷ್ಟೇ. ಪ್ಯಾಂಟ್ ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟಿದ್ದಾನೆ. ಇಲ್ಲಿ ಕೆಳಗಡೆ ಸ್ವಲ್ಪ ಈ ಥರ, ಆದರೆ ಸ್ವಲ್ಪ ಯಾವ ಥರ ಅಂತಂದರೆ ಸ್ವಲ್ಪ ಪ್ಲಾಜೋ ಅವಾಗೆಲ್ಲ ಈ ಹಿಂದಿಯವ್ರು ಹೊಲ್ಸ್ಕೋತಾರೆ ಗೊತ್ತಾ ನಿಮಗೆ, ಕೆಳಗಡೆ ಸ್ವಲ್ಪ ಬಫ್ ಥರ, ಆ ಥರ ಪ್ಯಾಂಟ್ ಕೊಟ್ಟಿದ್ದಾರೆ. ನನಗಂತೂ ಇದು ಸಖತ್ ಇಷ್ಟ ಆಯಿತು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಯಾವುದು ಅಂತಂದರೆ ಈ ಯೆಲ್ಲೋ ಕಲರ್ ನೋಡಿ. ಇದು ಟಾಪು, ಇದು ಪ್ಯಾಂಟು. ಟಾಪ್ ನಾನು ನಿಮ್ಗೆ ತೋರಿಸಿದ್ರೆ, ಟಾಪ್ ಈ ಥರ ಇದೆ. ಎಂಬ್ರಾಯ್ಡ್ರಿ ಅಂದರೆ ಸ್ವಲ್ಪ ಮಿರರ್ ವರ್ಕ್ ಇದೆ ಒಂದು ಸ್ವಲ್ಪ ದೂರದಲ್ಲಿ. ಆ್ಯಂಡ್ ಸ್ಲೀವ್ಸ್ ನೋಡಿ ಚೆನ್ನಾಗಿದೆ ಅಲ್ವಾ, ಸ್ಲೀವ್ಸ್ ನೋಡಿ. ಆ್ಯಂಡ್ ಲೆಂತ್ ಕೂಡ ಚೆನ್ನಾಗಿದೆ ನೋಡಿ. ಆವಾಜ, ಅಯ್ಯೋ ಇದು ಆವಾಜ ಕಿತ್ತೋಗಿದೆ ನೋಡಿ. ಆವಾಜ ಬ್ರ್ಯಾಂಡು. ಆ್ಯಂಡ್ ಪ್ಯಾಂಟ್ ಕೂಡ ಅಷ್ಟೇ. ಪ್ಯಾಂಟ್ ಕೂಡ ನನಗೆ ಇಷ್ಟ ಆಯಿತು ನೋಡಿ. ಕೆಳಗಡೆ ಯಾವ ಥರ ಕೊಟ್ಟಿದ್ದಾರೆ. ಆ್ಯಂಡ್ ಇದಕ್ಕೆ ಪಾಕೆಟ್, ಇದಕ್ಕೇನು ಗೊತ್ತಾ, ಪಾಕೆಟ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಈ ಸೆಟ್ಟು. ಚೆನ್ನಾಗಿದೆ ಅಲ್ವಾ, ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ನಾನು ಹಾಕಿ ವೇರ್ ಮಾಡಿ ನೋಡಿದೆ, ಚೆನ್ನಾಗಿ ಕಾಣಿಸ್ತು. ಬಟ್ ಇದರಲ್ಲಿ ಯಾವಾಗಾದರೂ ಒಂದು ಸತಿ ವ್ಲಾಗ್ ಮಾಡ್ತೀನಿ. ನನಗೆ ಆ್ಯಕ್ಚುಲಿ ಇದು ಯೆಲ್ಲೋ ಕಲರ್ ಜಾಸ್ತಿ ಇಷ್ಟ ಆಯಿತು. ಯೆಲ್ಲೋ ಕಲರ್ ಜಾಸ್ತಿ ಇಷ್ಟ ಆಯಿತು. ಇಲ್ಲಿ ಕೆಳಗಡೆ ಈ ಥರ ವರ್ಕು, ಮತ್ತು ಈ ಟಾಪ್ ಫ್ಲೋರಲ್ ಡಿಸೈನು ನಿಜ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆ್ಯಂಡ್ ಈ ಪಿಂಕು ಅಷ್ಟೇ ತುಂಬ ಚೆನ್ನಾಗಿದೆ. ಹಾಕ್ಕೊಂಡ್ರೆ ಸಖತ್ ಒಂಥರ ಲುಕ್ ಚೆನ್ನಾಗಿ ಕೊಡುತ್ತೆ. ಆ್ಯಂಡ್ ಪ್ಯಾಂಟು ಅಷ್ಟೇ. ಪ್ಯಾಂಟು ನಂಗೆ ಸಖತ್ ಇಷ್ಟ ಆಯಿತು. ನೀವೇನು ಗೊತ್ತಾ, ಚಿಕ್ಕಪೇಟೆಯಲ್ಲಿ ಬಟ್ಟೆ ತೊಗೋಬೋದು, ಬಟ್ ಹುಡ್ಕೋದಿದೆಯಲ್ಲ. ಆದರೆ ಈ ಸ್ಟೋರಲ್ಲಿ ಮಾತ್ರ ಯಾವಾಗಲೂ ಆವಾಜ ಬ್ರ್ಯಾಂಡೇ ರನ್ ಆಗ್ತಾ ಇರುತ್ತೆ. ನಾನು ಕೇಳಿದೆ, ನಿಮ್ಮದು ಸ್ಟಾಕ್ ಇನ್ ಆಗ್ತಾ ಇರುತ್ತೆ ಅಂತ. ಅವ್ರು ಹೇಳಿದ್ರು ಎವ್ರಿಡೇ ಸ್ಟಾಕ್ ಇನ್ ಆಗುತ್ತೆ ಅಂತ. ಬಟ್ ಅವ್ರು ಹೇಳ್ದಂಗೆ ಏನು ಎವ್ರಿಡೇ ಅಂತೂ ಆಗೋಲ್ಲ, ಬಟ್ ಆಗ್ತಾ ಇರುತ್ತೆ. ನಾನು ಹೋಗಿ ನೋಡಿದಾಗ ಸಿಂಗಲ್ ಕುರ್ತೀಸು ಸಿಂಗಲ್ ಕುರ್ತೀಸು ಮತ್ತು ಶಾರ್ಟ್ ಕುರ್ತೀಸು, ಆಮೇಲೆ ಈ ಥರ 2 ಪೀಸು 3 ಪೀಸು ಎಲ್ಲ ಸಿಗುತ್ತೆ. ಇದೇನು ಪ್ರಮೋಷನ್ ಏನಲ್ಲ, ನಾನು ಅವ್ರದ್ದು ನೇಮು ಹಾಕಲ್ಲ, ಏನೂ ಇಲ್ಲ. ನನಗೆ ಅಂಗಡಿ ಗೊತ್ತು ಅಷ್ಟೇ, ಬಟ್ ಅಡ್ರೆಸ್ ಒಂದು ಹೇಳ್ಬೋದು ಅಷ್ಟೇ. ಆ್ಯಂಡ್ ಇನ್ನೊಂದು ತೊಗೊಂಡಿದ್ದೀನಿ, ಇದು ತೋರಿಸ್ತೀನಿ. ಇದು ಈ ಕಲರ್ ನನಗೆ ಇದು ಆ್ಯಕ್ಚುಲಿ ಸಖತ್ ಇಷ್ಟ ಆಯಿತು. ಕನ್ಫ್ಯೂಷನ್ ಇತ್ತು ಫಸ್ಟು, ಆಮೇಲೆ ಕನ್ಫ್ಯೂಷನ್ ಬೇಡ ಅಂತ ತಗೋಬಿಟ್ಟೆ. ನೋಡಿ ವರ್ಕ್ ನೋಡಿ ಎಷ್ಟು ಚೆನ್ನಾಗಿದೆ. ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಲುಕ್ ಕೊಡ್ತು ಗೊತ್ತಾ. ಆ್ಯಂಡ್ ಇದ್ರ ವೇಲು ನೋಡಿ ಈ ಥರ ಕಾಟನ್, ಎಷ್ಟು ಉದ್ದ ಇದೆ ಅಂತಂದರೆ ವೇಲು ಉದ್ದ ಇದೆ. ಆ್ಯಂಡ್ ಟಾಪು ಅಷ್ಟೇ.
ಟಾಪ್ ಇದೇನು ಗೊತ್ತಾ, ನೀವು ನೈಟ್ ಫಂಕ್ಷನ್ಸ್ಗೆ ಹಾಕ್ಕೊಂಡ್ರೆ ಸಖತ್ ಚೆನ್ನಾಗಿ ಕಾಣಿಸುತ್ತೆ ಬಟ್ಟೆ. ನೋಡಿ ಚೆನ್ನಾಗಿದೆ ಅಲ್ವಾ, ನನಗಂತೂ ಇದು ಸಖತ್ ಇಷ್ಟ ಆಯಿತು. ಆ್ಯಂಡ್ ಇದ್ರ ವೇಲು ಅಪೋಸಿಟ್ ಕಲರ್ ಅಂದರೆ ಬೇರೆ ಕಲರ್ ಬಂತಲ್ವಾ, ಅದಕ್ಕೆ ಇಷ್ಟ ಆಯಿತು. ಇದನ್ನು ಒಂದು ಫಂಕ್ಷನಿಗೆ ವೇರ್ ಮಾಡೋದಿದೆ. ನೋಡಿ ಈ ಥರ ಕಾಣಿಸ್ತಾ ಇದೆ. ಬೆಳಕಿಲ್ಲ, ನಾನು ಬೆಳಗ್ಗೆ ವ್ಲಾಗ್ ಮಾಡ್ಕೋಬೇಕಾಗಿತ್ತು, ಬಂದಿದ್ದು ಲೇಟ್ ಆಗಿದ್ದರಿಂದ ಇವಾಗ ವ್ಲಾಗ್ ಮಾಡ್ತಾಯಿದ್ದೀನಿ. ಇದು ಬೇರೆ ಶಾಪಲ್ಲಿ ತೊಗೊಂಡಿದ್ದು ಅಲ್ಲಲ್ಲ. ಇದ್ರ ಪ್ಯಾಂಟು ಈ ಥರ ಇದೆ, ಊಟ ಮಾಡಿಬಿಟ್ಟಿದ್ದೀನಿ ರೀ. ಚೆನ್ನಾಗಿದೆ. ಯಾವಾಗಲೂ ನಾನು ಬೇರೆದು ಗ್ರೀನ್ ಕಲರ್ ನೋಡಿದೆ, ಪ್ಯಾಂಟ್ ಈ ಥರ ನಾರ್ಮಲ್ ಪ್ಯಾಂಟ್ ಚೆನ್ನಾಗಿದೆ ಇದು. ನೀವು ಯಾವಾಗಲೂ ನಾರ್ಮಲಾಗಿ ಇದು ನಾನು ಯಾವಾಗಲೂ ಯಾವ ಥರ ತೊಗೋತಾ ಇದ್ದೆ ಅಂತಂದರೆ ಎಲ್ಲ ಒಂದೇ ಕಲರ್ ಇರ್ತಿತ್ತು. ಬಟ್ ಈ ಸತಿ ವೇಲ್ ಕಲರ್ ಚೇಂಜ್ ಇರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸ್ತು. ಆ್ಯಂಡ್ ನಾನು ನಿಮಗೆ ಇನ್ನೊಂದೇನೋ ತೊಗೊಂಡಿದ್ದೀನಿ. ಇನ್ನೊಂದು ಏನು ತೊಗೊಂಡಿದ್ದೀನಿ, ಒಂದು ನಿಮಿಷ ಇರಿ. ಇದು ನೋಡಿ, ಒಂದು ನಿಮಿಷ, ಉಲ್ಟಾ ಆಗಿದೆ. ಇದು ನೋಡಿ, ಇದು ನಮ್ಮ ಮಮ್ಮಿಗೆ ತಗೊಂಡೆ ನಾನು. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ವಿ ನೆಕ್ಕು, ಮಮ್ಮಿ ಹಾಕೊಂಡೋಗಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಡ್ರೆಸ್ಸು. ಇದು ಇದೆ, ತೋರಿಸ್ತೀನಿ ಸ್ವಲ್ಪ ನೋಡಿ, ಇಷ್ಟುದ್ದ ಇದೆ. ಅಂಬ್ರಲ್ಲ, ಇದು ಇವಾಗ ಹೊಸ್ದಾಗಿ ಬಂದಿರೋದಂತೆ. ಅಂಬ್ರಲ್ಲ ಕುರ್ತಿ ಮತ್ತು ಪ್ಯಾಂಟು ಪ್ಲೇನ್ ಬಂದಿದೆ. ಇದು ಅಷ್ಟೇ ಚೆನ್ನಾಗಿದೆ. ಪ್ರೈಸ್ ಬಗ್ಗೆ ಮಾತಾಡೋಕೆ ಹೋದರೆ ಎಲ್ಲ ಅಫೋರ್ಡಬಲ್ ಪ್ರೈಸೇ. ನೀವು ಪ್ರೈಸ್ ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗೋಗ್ಬಿಡ್ತೀರಾ. ಒಂದೊಂದು ಕಡೆ ಎಷ್ಟು ಜಾಸ್ತಿ ಹೇಳ್ತಾರೆ ಅಂತಂದರೆ ಈ ನಾರ್ಮಲ್ ಶಾಪ್ಸಲ್ಲಿ. ಬಟ್ ಅದರಿಂದ ಅಂದರೆ ಏನೂ ಬೇಜಾರೇನಿಲ್ಲ, ಅವರು ದುಡ್ಡು ಕೊಟ್ಟು ಬಂಡವಾಳ ಹಾಕಿರ್ತಾರೆ, ತಗೋತಾರೆ. ಬಟ್ ಹೆವಿ ಅಂದರೆ ಹೆವಿ, ಒಂದು ಡ್ರೆಸ್ ಮೇಲೆ ಅವ್ರು ತುಂಬ ಜಾಸ್ತಿ ತಗೋತಾರೆ. ಆ್ಯಂಡ್ ಇನ್ನೊಂದು ನನಗೆ ಫೇವ್ರೆಟಾಗಿ ಒಂದು ಸ್ಯಾರಿ ತಗೊಂಡಿದ್ದೀನಿ. ನನಗೆ ಈ ಸ್ಯಾರಿ ನಿಜವಾಗ್ಲೂ ನೋಡಿದ ತಕ್ಷಣ ಇಷ್ಟ ಆಯಿತು. ನೋಡಿ ಹೇಗಿದೆ ಅಂತ. ಈ ಸ್ಯಾರಿ ಈ ಥರ ಇದೆ, ಈ ಕಲರು ರಸ್ಟ್ ಆರೆಂಜ್. ಇದು ರಸ್ಟ್ ಆರೆಂಜು, ಕೆಳಗಡೆ ಈ ಥರ ಬಾರ್ಡರು. ನನಗಂತೂ ಸಖತ್ ಇಷ್ಟ ಆಯಿತು ಈ ಸ್ಯಾರಿ. ಹಾಕೊಂಡ್ರೆ ಅಂತೂ ಎಷ್ಟು ರಿಚ್ ಲುಕ್ ಕೊಡುತ್ತೆ ಅಂತಂದರೆ. ಬ್ಲೌಸ್ ನೋಡಿ, ಬ್ಲೌಸ್ ಈ ಥರ ಬಂದಿದೆ. ಕಾಂಬಿನೇಷನ್ ಚೆನ್ನಾಗಿದೆ ಅಲ್ವಾ ಎರಡು ಸ್ಯಾರಿದು. ಇದು ಅಷ್ಟೇ ಸಖತ್ ಇಷ್ಟ ಆಯಿತು. ಏನೋ ಅಂದರೆ ಪ್ರೈಸ್ ವೈಸ್ ನೀವು ಹೋದರೆ ಚಿಕ್ಕಪೇಟೆ ಮತ್ತು ಬೇರೆ ಕಡೆ ಎಲ್ಲ ಹೋದರೆ ತುಂಬ ನಿಮಗೆ ಅಫೋರ್ಡಬಲಾಗಿ ಸಿಗುತ್ತೆ. ಆ್ಯಂಡ್ ನೀವು ಅಷ್ಟೇ ಸುಮ್ಮನೆ ದುಡ್ಡನ್ನ ಎಲ್ಲೆಲ್ಲೋ ಹಾಕಿ ಆಮೇಲೆ ಜಾಸ್ತಿ ದುಡ್ಡು ಹಾಕಿ ವೇಸ್ಟ್ ಮಾಡ್ಕೋಬೇಡಿ. ನಂಗೆ ನಿಜವಾಗ್ಲೂ ಏನು ಗೊತ್ತಾ, ಕೆಲವರೆಲ್ಲ 40,000 ಸ್ಯಾರಿ 50,000 ಸ್ಯಾರಿ ತಗೋತಾರಲ್ಲ, ನಂಗೆ ನಿಜವಾಗ್ಲೂ ಆ ಥರದ್ದೆಲ್ಲ ತಗೋಬೇಕು ಅಂತ ಇಲ್ಲ. ನೀವು ಏನು ಮಾಡಿ ಗೊತ್ತಾ, ಕೆಲವರೆಲ್ಲ ಏನು ಮಾಡಿ ಅಂತಂದರೆ ಸಿಂಪಲ್ ಸ್ಯಾರಿ ತೊಗೊಳ್ಳಿ, ಬ್ಲೌಸ್ನ ಗ್ರ್ಯಾಂಡಾಗಿ ಸ್ಟಿಚ್ ಮಾಡಿಸಿ ಸಕ್ಕದಾಗಿ ಕಾಣಿಸುತ್ತೆ. ನೀವು 40,000 ಸ್ಯಾರಿ ನಿಜವಾಗ್ಲೂ ನಂಗೆ ಚೆನ್ನಾಗೇ ಅನ್ಸೋದಿಲ್ಲ. ಅದು ಅವ್ರವ್ರ ಒಪಿನಿಯನ್. ಬಟ್ ನನ್ನ ಒಪಿನಿಯನ್ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅಷ್ಟೊಂದು ದುಡ್ಡು ಕೊಟ್ಟು ಅದು ಒಂದು ದಿವಸ ಹಾಕೋದಕ್ಕೆ ಅಷ್ಟೊಂದೆಲ್ಲ ಖರ್ಚು ಮಾಡೋಕ್ಕಂತೂ ನಂಗೆ ನಿಜವಾಗ್ಲೂ ಇಷ್ಟ ಇಲ್ಲ. ಇದೇನೂ ಇಲ್ಲ. ಬಟ್ ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇದಕ್ಕೆ ನೀವೇನಾದರೂ ಸೆರ್ಗು ನೋಡಿ ಯಾವ ಥರ ಇದೆ. ಇದಕ್ಕೆ ನೀವೇನಾದರೂ ಸ್ವಲ್ಪ ಸಿಂಪಲ್ಲಾಗಿ ಬ್ಲೌಸಲ್ಲಿ ಈ ಥರ ಶೋಲ್ಡರ್ ಅಥವಾ ವರ್ಕ್ ಮಾಡಿಸಿ ಹಾಕೊಬಿಟ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ. ನನಗಂತೂ ಈ ಸ್ಯಾರಿ ಸಖತ್ ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು. ಆ್ಯಂಡ್ ಇನ್ನೊಂದು ಸ್ಯಾರಿ ತೋರಿಸ್ತೀನಿ ಇದು. ಇದು ನಮ್ಮ ಮಮ್ಮಿಗೆ ತಗೊಂಡಿದ್ದು, ಬಟ್ ಚೆನ್ನಾಗಿದೆ ಸ್ಯಾರಿ. ಇನ್ನೊಂದು ತಗೊಂಡಿದ್ದಾರೆ, ಅದು ಏನು ತೋರಿಸೋದು ಬೇಡ ಬಿಡಿ. ನೋಡಿ ಇದು ಅಷ್ಟೇ ಚೆನ್ನಾಗಿದೆ. ಆ್ಯಂಡ್ ಕ್ಲಾತು ಅಷ್ಟೇ ತುಂಬ ಒಂಥರ ಸಾಫ್ಟಾಗಿದೆ, ಬೆಣ್ಣೆ ಥರ ಇದೆ. ನಿಜವಾಗ್ಲೂ ಇದು ಮೈ ಮೇಲೆ ಹಾಕಿದ್ರೆ ಕುತ್ಕೊಳ್ಳುತ್ತೆ. ಅದು ನಾನು ಇನ್ನೊಂದು ತೋರಿಸಿದ್ನಲ್ಲ, ಅದು ಅಷ್ಟೇ, ಅದು ತುಂಬ ಚೆನ್ನಾಗಿದೆ. ಇದು ಅಷ್ಟೇ, ಇದು ಕಲರ್ ಕಾಂಬಿನೇಷನ್ ನನಗೂ ಇಷ್ಟ ಆಯಿತು, ಅದಕ್ಕೆ ಇಷ್ಟು ತಗೊಂಡ್ವಿ ನಾವು. ಏನು ಗೊತ್ತಾ, ಫಸ್ಟು ಇದಕ್ಕಿಂತ ಮುಂಚೆ ನಾನು ಇನ್ನೊಂದು ವಿಷಯ ಹೇಳೋಕ್ಕಿಂತ ಮುಂಚೆ ಇದ್ರ ಪ್ರೈಸ್ ಎಲ್ಲ ನಾನು ನಿಮಗೆ ಹೇಳ್ಬಿಡ್ತೀನಿ, ಒಂದು ನಿಮಿಷ. ಈ ಎರಡು ಕುರ್ತಾ ಸೇರಿ ಇದು ಒಂದು 2 ಪೀಸ್ ಇದೆಯಲ್ಲ, ಇದು ಆವಾಸ ಬ್ರ್ಯಾಂಡ್ದೆ, ಇದು ಆವಾಸ ಬ್ರ್ಯಾಂಡ್ದೆ. ಇವೆರಡು ಸೇರಿ ಎಷ್ಟಿರ್ಬೋದು ಗೆಸ್ ಮಾಡಿ. ಎಷ್ಟಿದೆ ಅಂತಂದರೆ ಅವರು 800 ಹೇಳಿದ್ರು, ನಾವು 550 ಮಾಡಿಸಿದ್ವಿ. ಇದು ಒಂದು ಸೆಟ್ಟು, ಇದು ಒಂದು ಸೆಟ್ಟು
550. ಬಟ್ ಏನು ಗೊತ್ತಾ, ಕ್ವಾಲಿಟಿ ಚೆನ್ನಾಗಿರುತ್ತೆ, ಆವಾಜ್ ಅದು ಕ್ವಾಲಿಟಿ ಚೆನ್ನಾಗಿರುತ್ತೆ. ಆ್ಯಂಡ್ ಏನಂತ ಅಂದರೆ ಬಟ್ಟೆ ಕಲರ್ ಶೇಡ್ ಆಗಲ್ಲ. ನೀವು ಇಲ್ಲಿ ಕೆಲವೊಂದು ಕಡೆ ಎಲ್ಲ ಹೋಗಿ ತೊಗೊಂಡ್ರೆ ಇಲ್ಲ ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ರೆ ಆನ್ಲೈನಲ್ಲೂ ಚೆನ್ನಾಗಿರುತ್ತೆ, ಬಟ್ ಕಲರ್ಸ್ ಎಲ್ಲ ಶೇಡ್ ಆಗಿ ಒಂಥರ ಬಟ್ಟೆ ಶ್ರಿಂಕ್ ಆಗುತ್ತೆ. ಇದು ಆ ಥರ ಇಲ್ಲ. ಬಟ್ಟೆ ತುಂಬ ಚೆನ್ನಾಗಿದೆ ಇದೆರಡು, ಇದು ಮತ್ತು ಇದು ಎರಡು ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು 550, ಇದು 550, ಟೋಟಲ್ಲು 1100. ನೆಕ್ಸ್ಟು ಇನ್ನೊಂದು ಅದ್ರ ಪ್ರೈಸು ಕೂಡ ಹೇಳ್ತೀನಿ. ಇದಿದೆಯಲ್ವಾ, ಇದ್ರ ಪ್ರೈಸ್ ಎಷ್ಟಿರ್ಬೋದು ಹೇಳಿ. ಇದು ಅವರು ಬಾರ್ಗೇನ್ ಮಾಡೋಕ್ಕೆ ಕೊಡಲಿಲ್ಲ. ಹುಡುಗಿರಂದರೆ ನಿಮಗೆ ಗೊತ್ತಲ್ಲ, ಬಾರ್ಗೇನ್ ಮಾಡ್ತೀವಿ. ಇದು ಪ್ರೈಸ್ ಬಂದ್ಬಿಟ್ಟು 750 ಅಷ್ಟೇ. ಆ್ಯಂಡ್ ನಾವು ಅಮ್ಮಿದೇನಿದೆಯಲ್ವಾ, ನಾನು ತೊಗೊಂಡಲ್ಲ. ಇದು ನಂಗೆ ಸಖತ್ ಇಷ್ಟ ಆಯಿತು. ಅಂದರೆ ನನ್ನ ಸೈಜಲ್ಲಿ ಇರಲಿಲ್ಲ, ನಾನು ತೊಗೊಳಕ್ಕಾಗಲಿಲ್ಲ. ಇದು ಎಷ್ಟಿರ್ಬೋದು ಅಂದರೆ, ಇದು ಸ್ವಲ್ಪ ಅಂದರೆ ಬಟ್ಟೆ ಎಲ್ಲ ಚೆನ್ನಾಗಿದೆ, ಅದು ಎಲ್ಲ ಬಟ್ಟೆ ಚೆನ್ನಾಗಿದೆ. ಬಟ್ ಇದು ಎಷ್ಟು ಅಂತಂದರೆ 850. ಅವರು ಕಡಿಮೆ ಮಾಡ್ಕೊಳ್ಳಲಿಲ್ಲ ಪಾಪ. ಕಡಿಮೆ ಮಾಡಿದ್ರು ಆದ್ರೂ ಸ್ವಲ್ಪ ನಾವು ಅಲ್ಲ 850 ಇಲ್ಲ, ಮೇ ಬಿ ನಾವು 650 700 ಮಾಡಿಸಿದ್ವಿ ಅಂತ ಅನಿಸುತ್ತೆ. ಇದು ಕಲರು ಅಷ್ಟೇ ತುಂಬ ಚೆನ್ನಾಗಿದೆ. ಈ ಸ್ಯಾರಿ ಏನಿದೆಯಲ್ಲ, ಈ ಸ್ಯಾರಿ ಪ್ರೈಸ್ ಬಂದ್ಬಿಟ್ಟು ಎಷ್ಟಿರ್ಬೋದು ನೀವು ಗೆಸ್ ಮಾಡಿ ನೋಡೋಣ. ಈ ಸ್ಯಾರಿ ಆ್ಯಕ್ಚುಲಿ ಅವ್ರು ಎಷ್ಟು ಹೇಳಿದ್ರು ಗೊತ್ತಾ, 2.5 ಹೇಳಿದ್ರು. ನಾವು ಬಾರ್ಗೇನ್ ಮಾಡೋದ್ರಲ್ಲೆಲ್ಲ ಸ್ವಲ್ಪ ಎತ್ತಿದ ಕೈ. ಅದಕ್ಕೆ ನಾವೇನು ಮಾಡಿದ್ವಿ ಅಂತಂದರೆ 1800 ಕೊಟ್ವಿ. ಸ್ಯಾರಿ ಚೆನ್ನಾಗಿದೆ ಅಲ್ವಾ. ನಿಜವಾಗ್ಲೂ ಇದನ್ನು ನಾನೊಂದು ಫಂಕ್ಷನ್ಗೆ ಹಾಕಬೇಕು. ಬಟ್ ನಮ್ಮ ಮಮ್ಮಿ ಇದನ್ನು ಸ್ಟಿಚ್ ಮಾಡಿಸ್ಕೊತೀನಿ ಅಂತ ಅಂತಿದ್ದಾರೆ, ನೋಡೋಣ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಒಂದು ಇದಕ್ಕೆ ಹೋಗಿದ್ವಿ, ಯಾವುದಕ್ಕೆ ಏನೋ ಮೇಳ ಇದೆ ಅಂತ ಅಂದ್ಬಿಟ್ಟು. ಎಲ್ಲಿ ಗೊತ್ತಾ, ಮಾರೇನಹಳ್ಳಿ ಜಯನಗರ್ 4th ಬ್ಲಾಕ್ ಹತ್ರ ಒಂದು ಮೇಳ ಇದೆ ಅಂತ ಅಂದರು. ಅಲ್ಲಿಗೆ ಹೋಗಿದ್ವಿ. ನನಗೆ ಹೋಗೋವಾಗೂ ಲೇಟ್ ಆಗಿಬಿಡುತ್ತೆ ಅಂತಂತ ಮೆಟ್ರೋ ಮಾಡ್ಕೊಂಡು ಹೋದ್ವಿ ನಾವು ನಮ್ಮವರೆಲ್ಲನೂ. ಅದಕ್ಕೂ ದುಡ್ಡು ಹೋಯ್ತು. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು, ಸ್ಯಾರಿಗಳು ಚೆನ್ನಾಗಿದೆ. ನಿಜವಾಗ್ಲೂ ನಾನು ಚೆನ್ನಾಗಿಲ್ಲ ಅಂತ ಹೇಳಲ್ಲ, ತುಂಬ ಚೆನ್ನಾಗಿದೆ. ಬಟ್ ಪ್ರೈಸು ನನಗೇನೋ ಅಷ್ಟು ವರ್ತ್ ಅಂತ ಅನಿಸ್ತು ಅಂತ ಅನ್ನಿಸ್ಲಿಲ್ಲ. ಸೇಲ್ ಅಲ್ವಾ, ಚೆನ್ನಾಗಿದೆ. ಬಟ್ ನೀವು ಹೋಗೋರಂತೂ ಹೋಗಿ, ನಾನೇನು ಅದು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನೀವು ಅಲ್ಲೇ ಯಾರಾದ್ರು ಜಯನಗರ್ 4th ಬ್ಲಾಕ್ ಹತ್ರ ಇದ್ದರೆ, ಒಂದು GNR ಕಲ್ಯಾಣ ಮಂಟಪ ಅಂತ ಅಂದ್ಬಿಟ್ಟು ಅಲ್ಲಿ ಒಂದು ಸೇಲ್ ನಡೀತಾ ಇದೆ, ಅಲ್ಲಿಗೂ ಹೋಗಿ ಬನ್ನಿ. ನಮಗೆ ಏನಂತಂದರೆ, ನಾವು ಸ್ವಲ್ಪ ಅಂದರೆ ಬೇರೆ ಥರ ಸ್ಯಾರೀಸಲ್ಲಿ ನೋಡ್ತಾ ಇದ್ವಾ. ಆ್ಯಂಡ್ ನಮಗೆ ಅದು ಯಾಕೋ ನನಗೆ ಯಾಕೋ ಹಿಡಿಸ್ಲಿಲ್ಲ, ನಮ್ಮ ಮಮ್ಮಿಗೂ ಅಷ್ಟೇ ಹಿಡಿಸ್ಲಿಲ್ಲ. ಹಿಡಿಸಿತ್ತು, ಬಟ್ ತಗೊಳಕ್ಕಾಗಿಲ್ಲ. ನಾವು ಬೇಡ ಅಂತ ಅಂದ್ಬಿಟ್ಟು ಅಲ್ಲಿ ಸುಮ್ಮನೆ ಆದ್ವಿ. ಆ್ಯಂಡ್ ಅಲ್ಲಿ ಯಾವ ಥರ ಅಂತಂದರೆ, ಇನ್ನೂ ಎಷ್ಟು ದಿವಸದವರೆಗೂ ಇರುತ್ತೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಅಲ್ಲಿ ಇವಾಗ ಇದೆ, ಆಫರ್ ಇದು ನಡೀತಾ ಇದೆ. ನಿಮಗೆಲ್ಲ ಮೇ ಬಿ ಡಿಸ್ಕೌಂಟ್ ಸಿಗ್ಬೋದು, ಅಪ್ ಟು ಒಂದು 30% ಅಷ್ಟು ಡಿಸ್ಕೌಂಟ್ ಸಿಗ್ಬೋದು. ಸ್ಯಾರಿ ಕಲೆಕ್ಷನ್ಸು ಅಷ್ಟೇ ಚೆನ್ನಾಗಿದೆ. ರಶ್ಮಿಕಾ ಮಂದಣ್ಣ ಸ್ಯಾರಿ ಅಂತ ಯಾರೋ ಸೇಲ್ ಮಾಡ್ತಾಯಿದ್ರು, ಅಂಥದಕ್ಕೆಲ್ಲ ಬೀಳಕ್ಕೆ ಹೋಗಬೇಡಿ. ರಶ್ಮಿಕಾ ಮಂದಣ್ಣ ರಶ್ಮಿಕಾ ಮಂದಣ್ಣ ಸ್ಯಾರಿ ಅದು ಇದು ಅಂತ ಅನ್ನೋದಕ್ಕೆಲ್ಲ ಬೀಳ್ದು ನೀವು ಫುಲ್ ಆಗಕ್ಕೆ ಹೋಗಬೇಡಿ. ನಿಮ್ಗೆ ನೋಡಿ ಚೆನ್ನಾಗಿ ಅನಿಸಿದ್ರೆ ತಗೊಳ್ಳಿ. ಅಲ್ಲೂ ಚೆನ್ನಾಗಿತ್ತು. ಅಂದರೆ ಅಲ್ಲಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಎಲ್ಲ ಇತ್ತು. ಆ ಮೈಸೂರು ಸಿಲ್ಕ್ ಸ್ಯಾರೀಸ್ ಎಲ್ಲ ಸ್ವಲ್ಪ ನನಗನ್ಸಿರೋ ಪ್ರಕಾರ ಸ್ವಲ್ಪ ಕಡಿಮೆ ಪ್ರೈಸ್ ಅಂತ ಅನಿಸುತ್ತೆ. ಆ್ಯಂಡ್ ಬಟ್ಟೆದು ಸೆಟ್ ಇತ್ತು. ಅದನ್ನು ನಾನು ಬೇಕಾದ್ರೆ ನಿಮಗೆ ಕಾನ್ಫಿಡೆಂಟ್ಲಿ ಹೇಳ್ತೀನಿ, ರೆಫರ್ ಮಾಡ್ತೀನಿ. ಅದನ್ನು ಬೇಕಾದ್ರೂ ತೊಗೊಳ್ಳಿ. ಸೆಟ್ ಇದೆಯಲ್ವಾ, ಸೆಟ್ಟು ಬೈ 1 get 1 ಫ್ರೀ ಇತ್ತು. ಕ್ವಾಲಿಟಿ ಕೂಡ ಪ್ಯೂರ್ ಕಾಟನ್ ಚೆನ್ನಾಗಿತ್ತು. ಆ್ಯಂಡ್ ಬ್ರೇಸ್ಲೈಟ್ಸು, ಆಮೇಲೆ ಗಾಗಲ್ಸು, ಆಮೇಲೆ ಚೈನ್ಸು, ಅದು ಅಷ್ಟೇ ಯಾರೋ ಒಬ್ಬರು ಇಟ್ಟಿದ್ರು, ಅದು ಚೆನ್ನಾಗಿತ್ತು. ನಾನೇನೊಂದು ಹೇಳ್ತೀನಿ ಅಂತಂದರೆ, ನನಗೇನು ಗೊತ್ತಾ, ಅನಾವಶ್ಯಕವಾಗಿ ದುಡ್ಡು ಅದ್ರ ಮೇಲೆ ವೆಚ್ಚ ಮಾಡೋದಕ್ಕಿಂತ, ಅಂದರೆ ಜಾಸ್ತಿ ದುಡ್ಡು ಕೊಟ್ಟು ತಗೊಳ್ಳೋದಕ್ಕಿಂತ, 1,000ದಲ್ಲಿ ಒಂದು ಬಟ್ಟೆ ತಗೊಳ್ಳೋದಕ್ಕಿಂತ 1,000ಕ್ಕೆ 3 ಬಟ್ಟೆ ತಗೊಂಡ್ರೆ 3 ದಿವಸ ಹಾಕ್ಬೋದಲ್ಲ ಅನ್ನೋದು ನಮ್ಮ ಹುಡುಗಿರ ಮೆಂಟಾಲಿಟಿ. ನಂದು ಅದೇ. ಇವತ್ತು ಇನ್ನೊಂದು ಏನಂತಂದರೆ, ಇವತ್ತು ನಾನು ವಾಕೇ ಮಾಡೋಕ್ಕೆ ಹೋಗಲಿಲ್ಲ. ಏನಕ್ಕೆ ಗೊತ್ತಾ, ಮಾರ್ಕೆಟ್ ಓಡಾಡಿನೇ ಸಾಕಾಗೋಯ್ತು ನಮಗಂತೂ ಇವತ್ತು. ಅದಕ್ಕೆ ನಾನು ವಾಕ್ ಮಾಡೋಕ್ಕೆ ಹೋಗಿಲ್ಲ. ನನ್ನ ತಂಗಿ ಏನು ಮಾಡಿದ್ದಾಳೆ ಅಂತಂದರೆ, ಇವತ್ತು ಜುಡಿಯೋದಲ್ಲಿ ಆಫರ್ ಇತ್ತು ಅಂತ ಅಂದ್ಬಿಟ್ಟು ಶೂಸ್ ತಂದಿದ್ದಾಳೆ. ಅದು ನನಗಿಷ್ಟ ಆಯಿತು, ನೋಡಿ ತೋರಿಸ್ತೀನಿ. ಫಸ್ಟು ಈ ಶೂ ಚೆನ್ನಾಗಿದೆ ಅಲ್ವಾ, ನಂಗೆ ಇಷ್ಟ ಆಯಿತು. ಏನೋ ಆಫರ್ ಇತ್ತು ಅಂತ ಅಂದ್ಬಿಟ್ಟು ಈ ಶೂನ ತಂದಿದ್ದಾಳೆ. ನೆಕ್ಸ್ಟ್ ಇನ್ನೊಂದು ತೋರಿಸ್ತೀನಿ. ನನಗೆ ಕಲರ್ ಸಖತ್ ಇಷ್ಟ ಆಯಿತು, ಏನೋ ಒಂಥರ ಲುಕ್ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ಶೂ ಇದನ್ನು ತೊಗೊಬಂದಿದ್ದಾಳೆ.
ಇವಳು ಏನಕ್ಕೆ ತಗೊಬಂದಿದ್ದಾಳೆ ಅಂತ ಹೇಳಲ್ಲ, ಜಿಮ್ಮಿಗೆ ಹೋಗ್ತಿದ್ದಾಳಲ್ಲ ಅದಕ್ಕೆ ತಗೊಬಂದಿದ್ದಾಳೆ. ನೋಡಿ ಈ ಶೂಸ್ ಓಕೆ ಪರವಾಗಿಲ್ಲ ಬಿಡಿ, ಜಿಮ್ಗೆ ಹೋಗ್ತಿದ್ರೆ ಏನು, ನಾನು ಆ ಶೂಸ್ನ ಹಾಕೋಬೋದಲ್ಲ. ಅವಳಂತೂ ಯಾವಾಗಲೂ ದುಡ್ಡು ಖರ್ಚು ಮಾಡೋದಿಲ್ಲ, ಅಟ್ಲೀಸ್ಟ್ ಜಿಮ್ಗೆ ಹೋಗೋ ನೆಪ್ತಲ್ಲಾದರೂ ದುಡ್ಡು ಖರ್ಚು ಮಾಡ್ತಿದ್ದಾಳಲ್ಲ ಅಂದ್ಬಿಟ್ಟು ನಂಗೆ ಖುಷಿ ಆಯಿತು. ನೋಡಿ ಈ ಶೂ ಚೆನ್ನಾಗಿದೆ ಅಲ್ವಾ, ನನಗೆ ಇಷ್ಟ ಆಯಿತು. ಎಲ್ಲ ನಾನೇ ಹಾಕಿ ಉಜ್ಜಾಡ್ಬಿಡ್ತೀನಿ. ನಮ್ಮ ತಂಗಿಗಂತೂ ಫುಲ್ಲು ಬ್ಲಾಸ್ಟ್ ಆಗಿಬಿಡ್ತಾಳೆ. ಜಿಮ್ಮಿಗೆ ಆಲ್ರೆಡಿ ಶೂಸ್ ಇದೆ ಅವಳ ಹತ್ರ, ಮತ್ತೆ ತೊಗೊಂಡಿದ್ದಾಳೆ. ಇನ್ನೊಂದು ಇದು ನೋಡಿ, ಇದು ಚೆನ್ನಾಗಿದೆ ಅಲ್ವಾ, ನನಗೆ ಇದು ಇಷ್ಟ ಆಯಿತು. ಶೂ ಅಂದರೆ ಲೈಟ್ ಗ್ರೀನ್ ಚೆನ್ನಾಗಿದೆ. ಇಲ್ಲಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕೊಟ್ಟಿದ್ದಾರೆ, ಬಟ್ ಜಿಮ್ಗೆಲ್ಲ ಶೂಸ್ ಚೆನ್ನಾಗಿರುತ್ತೆ. ಇಷ್ಟೇ. ಇನ್ನೊಂದು ಏನು ಗೊತ್ತಾ, ನನ್ನ ಫ್ರೆಂಡು ಏನು ಮಾಡಿದ್ದಾರೆ ಅಂದರೆ ಅವರು ಬಟ್ಟೆ ತೊಗೊಂಡಿದ್ರ, ಬಟ್ಟೆ ಯಾವುದು ನೈಟ್ ಪ್ಯಾಂಟ್ಸು ಮತ್ತು ಕುರ್ತಾಸ್ ತೊಗೊಂಡಿದ್ರ, ಅದನ್ನೇನು ಮಾಡಿರ್ಬೋದು ಹೇಳಿ, ಬಸ್ಸಲ್ಲೇ ಬಿಟ್ಟು ಬಂದಿದ್ದಾರೆ ಕಣ್ರಿ. ಕಳೆದೇ ಹೋಯ್ತದು. ಅಯ್ಯೋ ನಮಗಂತೂ ನಿಜವಾಗ್ಲೂ ಹೊಟ್ಟೆ ಉರಿತು. ಹೊಸ ಬಟ್ಟೆ ಯಾರೋ ಎತ್ಕೊಂಡು ಹೋದ್ರಲ್ಲ ಫ್ರೀಯಾಗಿ ಅಂತ ಅನ್ನಿಸ್ಬಿಡ್ತು. ಬಟ್ ಇವತ್ತಿನ ಸಂಡೇ ಈ ಥರ ಸ್ಪೆಂಡ್ ಆಯಿತು. ನಿಜವಾಗ್ಲೂ ಟೂಸ್ಪಡಕ್ಕೆ ಹೋಗಿದ್ದೀನಿ ನಾನಂತೂ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಆ್ಯಂಡ್ ಅದಕ್ಕಿಂತ ಮುಂಚೆ ಈ ವ್ಲಾಗೆಲ್ಲ ಮಾಡೋದು ಬೇಕಾಗಿರಲಿಲ್ಲ, ಬಟ್ ನಾನು ನಿಮಗೆ ಏನಕ್ಕೆ ಈ ವ್ಲಾಗ್ ಮಾಡಿದೆ ಅಂತಂದರೆ, ನಿಮಗೆ ಒಂದು ಐಡಿಯಾ ಬರಲಿ. ಅಂದರೆ ಯಾವಾಗಲೂ ಆನ್ಲೈನ್ ಅನ್ನೋದಕ್ಕಿಂತ ಟಾಪ್ಸ್ ನಾನು ಹೇಳ್ತಾ ಇರೋದು. ಸ್ಯಾರೀಸ್ ಎಲ್ಲ ಮಾರ್ಕೆಟ್ಸಲ್ಲೇ ಆಲ್ಮೋಸ್ಟ್ ಎಲ್ಲರೂ ತೊಗೋತಾರೆ ಚಿಕ್ಕಪೇಟೆಯಲ್ಲಿ. ನಾವು ಈ ಬಟ್ಟೆನೆಲ್ಲ ತೊಗೊಂಡಿದ್ದು ಚಿಕ್ಕಪೇಟೆಯಲ್ಲಿ ಎಲ್ಲರೂ ತೊಗೋತಾ ಇರ್ತಾರೆ. ಬಟ್ ನೀವು ಆಫೀಸ್ ವೇರ್ ಕುರ್ತಾಸ್ ಏನಾದರೂ ಬೇಕು ಅಂತಂದರೆ ಅವಾಜಾ ಬ್ರ್ಯಾಂಡಲ್ಲೇ ಚೆನ್ನಾಗಿರೋ ಕುರ್ತಾಸ್ ಸಿಗುತ್ತೆ, ಆಯಿತಾ, ಅಲ್ಲಿ ತಗೊಳ್ಳಿ. ಮತ್ತು ಶಾರ್ಟ್ ಕುರ್ತೀಸ್ ಎಲ್ಲ ಸಿಗುತ್ತೆ, ಅಲ್ಲಿ ತಗೊಳ್ಳಿ. ಅಷ್ಟೇ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ನಾನಂತೂ ಇವತ್ತು ಆರಾಮಾಗಿ ನಿದ್ದೆ ಮಾಡಬೇಕು, ಸಖತ್ತು ಸುಸ್ತಾಗೋಗಿದೆ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಬಾಯ್.